ನಮಸ್ಕಾರ 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 ನಮಸ್ಕಾರ. ಎಲ್ಲರೂ ಶೋ ನೋಡ್ತೀರಾ? ನಿಮ್ಮ ಟೀಚರ್ನ ಎಷ್ಟು ಜನ ನೋಡ್ತೀರಾ? ಚೆನ್ನಾಗಿದೆ. ನಿಮ್ಮಷ್ಟು ನಾನು ನಿಮ್ಮಷ್ಟಿದ್ದಾಗ ನನಗೆ ಚಡ್ಡಿ ಹಾಕೊಳ್ಳೋಕೆ ಬರ್ತಿರ್ಲಿಲ್ಲ. ನೀವು ಮಿಡ್ಡಿ ಹಾಕೊಂಡ್ಬಂದು ಆಡಿಷನ್ ಅಟೆಂಡ್ ಮಾಡ್ತಿದ್ದೀರಿ. ಇಷ್ಟು ಸಣ್ಣ ವಯಸ್ಸಿಗೆ ನೀವು ಆಡಿಷನ್ ಅಟೆಂಡ್ ಮಾಡ್ತಿದ್ದೀರಿ. ಎಲ್ಲದರಲ್ಲೂ ಫಸ್ಟು ಭಾಗವಹಿಸ್ಬೇಕು, ಸೇರಿಸ್ಬೇಕು. ಅವ್ರು ಫಸ್ಟ್ ಬರ್ತಾರೋ ಸೆಕೆಂಡ್ ಬರ್ತಾರೋ ಅಥವಾ ಬರೋದೇ ಇಲ್ವೋ, ಸೇರಿಸ್ಬೇಕು. ಸೇರಿಸೋದಷ್ಟೇ ನಮ್ಮ ಕರ್ತವ್ಯ. ಅದು ಆ ಟ್ಯಾಲೆಂಟು ದಿನ ಕಳೆದಂಗೆಲ್ಲ ಜಾಸ್ತಿ ಆಗುತ್ತೆ. ಮತ್ತು ಆ ಮಕ್ಕಳ ಜೊತೆ ಈ ಮಕ್ಕಳು ಕಂಪೇರ್ ಮಾಡಿ ಮಾತಾಡೋದು, ಅದು ಮಕ್ಕಳ ಮನಸ್ಸು ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ. ನಾನು SSLCಯಲ್ಲಿ ಬರೀ ಜಸ್ಟ್ ಪಾಸ್ ಆಗಿದ್ದೀನಿ. PUCಲೂ ಜಸ್ಟ್ ಪಾಸ್ ಆಗಿದ್ದೀನಿ. ಫಸ್ಟ್ ರ್ಯಾಂಕ್ ಬಂದವನು ಎಲ್ಲೋ ಕೆಲಸ ಮಾಡ್ತಿದ್ದಾನೆ, ನಾನು TV ಕಾಣಿಸ್ಕೊತಿದ್ದೀನಿ. ಎಲ್ಲಾದ್ರೂ ಹೋದ್ರೆ ಜನ ನನ್ನನ್ನು ನೋಡಿ ಸೆಲ್ಫಿ ತಗೋತಾರೆ. ಫಸ್ಟ್ ರ್ಯಾಂಕ್ ಬಂದವನು ಯಾರು ನೋಡ್ತಾನೆ ಇಲ್ಲ. ನಾವು ಫಸ್ಟ್ ರ್ಯಾಂಕ್ ಬರೋದು ಮುಖ್ಯ ಅಲ್ಲ, ಜೀವನದಲ್ಲಿ ಏನು ಸಾಧನೆ ಮಾಡ್ತೀವಿ ಅನ್ನೋದು ಮುಖ್ಯ ಆಗುತ್ತೆ. ಇವರು ಇವಾಗಿಂದನೇ ಆಡಿಷನ್ ಅಟೆಂಡ್ ಮಾಡ್ತಿದ್ರೆ ಸ್ಟೇಜ್ ಫಿಯರ್ ಬರಲ್ಲ. ಯಾವುದೇ ಸ್ಟೇಜಲ್ಲೂ ಮೈಕ್ ಸಿಕ್ಕರೂ ಆರಾಮಾಗಿ ಮಾತಾಡ್ತಾರೆ ಅಲ್ವಾ? ನಾ ಏನು ಹೇಳಿದೆ, ನೀವೇನು ಕೇಳಿದ್ರಿ? ಅಲ್ವಾ ಅಂದ್ರೆ ಎಸ್ ಅಂತೀರಿ. 2 + 2 4, ಹೌದಾ? 2 + 2 ಎಷ್ಟು? 2 × 2 ಎಷ್ಟು? 3 + 3 ಎಷ್ಟು? ಮತ್ತು 3 × 3 9 ಹೆಂಗಾಗುತ್ತೆ? ಅದ್ರ ಬಗ್ಗೆ ಡೀಪಾಗಿ ಡಿಸ್ಕಸ್ ಮಾಡ್ತೀರಿ. ಅಷ್ಟರಲ್ಲಿ ಈ ಆಡಿಷನ್ ಅಟೆಂಡ್ ಮಾಡಿ ಎಲ್ಲರಿಗೂ ಒಳ್ಳೇದಾಗಲಿ. ಈಗ ನಾನು ಕೈ ಮೇಲೆ ಎತ್ತೀನಿ, ಜೋರಾಗಿ ಕಿರಿಚ್ಬೇಕು. ಕೈ ಇಲ್ಲಿಗೆ ಬಂದರೆ ಸ್ಲೋ ಆಗಿ ಕಿರಿಚ್ಬೇಕು, ಫುಲ್ ಡೌನಲ್ಲಿದ್ದರೆ ಕಿರಿಚಬಾರ್ದು. ಓಕೆನಾ? ಕಿರ್ಚಿ. ಎಲ್ರಿಗೂ ಒಳ್ಳೇದಾಗಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಇಷ್ಟಕ್ಕೆ ಬಿಡಲ್ಲ, ನಮ್ಮ ಗಿಲಿ ಖ್ಯಾತಿ ಅಂತ ಹೇಳ್ತೀವಿ. ಡೈಲಾಗ್ ಇಲ್ಲದೆ ಬಿಡಕ್ಕಾಗಲ್ಲ. ಮಕ್ಕಳಿಗೋಸ್ಕರ ಒಂದು ಡೈಲಾಗ್ಸ್ ಬೇಕಾ? ಡೈಲಾಗ್ಸು ಡೈಲಾಗ್ ಯಾವ ಡೈಲಾಗ್ ಹೇಳ್ಬೇಕು? ಯಾವ್ದಾದ್ರೂ ರೆಡಿನಾ? ಹಂಗಂದ್ರೆ ಹೋಗಿ. ವಿಧಾನಸೌಧದ ಮುಂದೆ ಕಾಣಿಸುವ 3 ಸಿಂಹಗಳು ನ್ಯಾಯ, ನೀತಿ, ಧರ್ಮದ ಪ್ರತೀಕವಾದ್ರೆ ಕಾಣಿಸ್ದೇ ಇರೋ ಈ 4ನೇ ಸಿಂಹನೇ ಪೊಲೀಸ್. ನೀವು ಪೊಲೀಸಾ? ನೀವು ಪೊಲೀಸ್ ಆದ್ರೆ ಕೊನೆ ತನಕ ಪೊಲೀಸ್ ಆಗ್ಬೇಕಾಗತ್ತ.